ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಯಾವುದ್ರ ಬಗ್ಗೆ ಅಂದರೆ ನಿಮಗೆ ತುಂಬ ಬೇಕಾಗಿರೋ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇವತ್ತು ನಾನು ಯಾವ ಥರ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಯೂಟ್ಯೂಬ್ ಲಾಗ್ ಮಾಡೋದಕ್ಕೆ ಎಡಿಟಿಂಗು ಮೇನ್ ಇಂಪಾರ್ಟೆಂಟು. ಇವಾಗ ಹೇಗೆ ನ್ಯಾಚುಲರ್ ಆಗಿ ವಿಡಿಯೋ ಮಾಡಿದ್ರೂ ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಬೇಕೇ ಬೇಕಾಗುತ್ತೆ. ಯಾಕಂದರೆ ನಾವು ನಾನ್ ಸ್ಟಾಪಾಗಿ ಮಾತಾಡಿರಲ್ಲ, ನಾನ್ ಸ್ಟಾಪಾಗಿ ಕೆಲಸ ಮಾಡಿರಲ್ಲ. ಯಾವುದೋ ಒಂದು ಎಡಿಟಿಂಗ್ ಮಾಡಿಬಿಟ್ಟು ಮಾಡಿರೋ ಕೆಲಸನ ಚಂದವಾಗಿ ತೋರಿಸ್ಬೇಕು. ಆವಾಗ ಹಂಗೆ ಮಾಡಿದಾಗೇ ನಮಗೆ ಯೂಟ್ಯೂಬಲ್ಲಾದ್ರೂ ನಾವು ಮಾಡೋ ಕೆಲಸದಲ್ಲಿ ಇವಾಗ ನೋಡ್ತಾ ಇರೋರಿಗೆ ಇಂಟ್ರೆಸ್ಟ್ ಬರುತ್ತೆ. ಏನು ಮಾಡ್ತಾಯಿದ್ದಾರೆ, ನೋಡಬೇಕೋ ಬೇಡೋ ಅಂತ ಹೇಳಿಬಿಟ್ಟು ನಮ್ಮ ಏನಾಗಿರುತ್ತೆ ಅಂದರೆ ಅರ್ಧದಷ್ಟು ಭಾಗ ನಮ್ಮ ಎಡಿಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಎಡಿಟಿಂಗ್ ನೀವು ಯಾವುದೇ ಒಂದು ವಿಡಿಯೋ ಆಗಿರಲಿ, ನೀವು ನೋಡಿದ ಹಾಗೆ ಸ್ಪೀಡಾಗಿ ಯಾವ ಕೆಲಸನೂ ಆಗಲ್ಲ. ಮಾಡೋಕ್ಕೆ ಟೈಮ್ ತಗೊಂಡಿರ್ತಾರೆ. ಆ ಟೈಮಲ್ಲಿ ಇಷ್ಟೊಂದು ಟೈಮಲ್ಲಿ ಎಷ್ಟು ಎಡಿಟ್ ಮಾಡಿ ಎಷ್ಟು ಸಿಂಪಲ್ಲಾಗಿ ಔಟ್ಪುಟ್ಟನ್ನ ತೆಗೆದುಬಿಟ್ಟು ನಿಮ್ಮ ಎದುರುಗಡೆ ತೋರಿಸ್ತಾರೆ. ಹಾಗೆ ನಾನಿವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿಬಿಟ್ಟು ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ. ವಿಡಿಯೋ ಮಾಡಿರ್ತಾರೆ, ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಆಗಿರುತ್ತೆ. ಅಂಥವರಿಗೆ ಹಾಗೆ ಹೊಸದಾಗಿ ಕಲಿಯೋರಿಗೆ ನಾನಿವತ್ತು ಎಡಿಟಿಂಗ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸಿಂಪಲಾಗಿ ಹೇಳ್ಕೊಡೋಣ ಅಂತೇಳಿ ಇವತ್ತಿನ ಲಾಗಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಎಕ್ಸಾಂಪಲು ಇವಾಗ ನಾನು 2 ಆರೆಂಜ್ ತೊಗೊಂಡಿದ್ದೀನಿ. ಈ ಆರೆಂಜಲ್ಲಿ ನಾನು ಜ್ಯೂಸ್ ಮಾಡೋದು ಎಂಥ ಸುಲಭ ಅಲ್ವಾ? ಆದರೆ ಸುಲಭ. ಈಗ ವಿಡಿಯೋದಲ್ಲಿ ಮಾಡಿ ತೋರಿಸ್ಬೇಕು ಅಂದರೆ ಅದು ಕಷ್ಟ. ಯಾಕಂದರೆ ಒಂದು ವಿಡಿಯೋಕ್ಕೆ ಹೇಗಿದೆಯೋ ಹಾಗೆ ಮಾಡಿ ತೋರ್ಸೋಕ್ಕೆ ಬರಲ್ಲ. ನಾವು ಚಂದವಾಗಿ ತೋರಿಸ್ಬೇಕು. ಹೇಗೆ ಮಾಡಿದ್ದೀವಿ, ಹೇಗೆ ಹಾಕಿದ್ದೀವಿ, ತುಂಬ ಟೈಮ್ ತಗೊಂಡು ಸ್ವಲ್ಪ ಟೈಮಲ್ಲಿ ತೋರಿಸ್ಬೇಕು. ಅದನ್ನು ಹೇಗೆ ಮಾಡೋದು, ಹೇಗೆ ಎಡಿಟಿಂಗ್ ಮಾಡಬೇಕು, ಹೇಗೆ ತೋರಿಸ್ಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಇನ್ನೊಂದೇನಪ್ಪ ಅಂದರೆ, ನಾವು ಮಾಡೋ ವಿಡಿಯೋದಲ್ಲಿ ಫಸ್ಟು ನಿಮ್ಮ ಅಕ್ಕಪಕ್ಕ ಹೇಗಿರುತ್ತೋ ಅದು ಸೆಕೆಂಡರಿ. ನೀವಿರೋ ಜಾಗ, ನಿಮ್ಮ ಬ್ಯಾಕ್ಗ್ರೌಂಡು ಕವರ್ ಆಗೋ ಥರ ಒಳ್ಳೆ ವಾಲ್ಪೇಪರ್ ಬ್ಯಾಕ್ಗ್ರೌಂಡು ಚೆನ್ನಾಗಿ ಬರೋ ಥರ ನೀವು ಫಸ್ಟು ಕ್ಯಾಮ್ರಾನ ಸೆಟ್ ಮಾಡಿ ಇಟ್ಕೋಬೇಕು. ಇವಾಗ ಎಕ್ಸಾಂಪಲ್ ಇದೆ ನೋಡಿ, ನಾನು ಇದು ಇಟ್ಟಿರೋದಕ್ಕೆ ಇಲ್ಲೊಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಅಷ್ಟೇ, ಈಗೊಂದು ವಿಡಿಯೋ ಮಾಡಬೇಕು ಅಂದರೆ ಫಸ್ಟು ಬ್ಯಾಕ್ಗ್ರೌಂಡ್ ನೋಡ್ಕೋಬೇಕು. ಯಾಕಂದರೆ ಹಿಂದೆ ಮುಂದೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರಬೇಕು, ಕಂಟೆಂಟ್ ಚೆನ್ನಾಗಿರಬೇಕು. ನಾನಿವತ್ತು ಹೇಳ್ಕೊಡ್ತಾ ಇರೋದು ಈ ಆರೆಂಜಲ್ಲಿ ಹೇಗೆ ಜ್ಯೂಸ್ ಮಾಡೋದು ಸಿಂಪಲ್, ಎಲ್ಲರಿಗೂ ಗೊತ್ತಿದೆ. ಜ್ಯೂಸ್ ಮಾಡಿ ಎಡಿಟ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸರಿ, ಬನ್ನಿ ನೋಡೋಣ ಹೇಗೆ ಎಡಿಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಫಸ್ಟು ಮೊಬೈಲ್ನ ಝೂಮ್ ಮಾಡಿ ನಾವು ಆರೆಂಜಿಗೆ ಇಟ್ಕೋಬೇಕು. ಹೇಗೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ. ಇವಾಗ ನಾನು ಮೊಬೈಲ್ನ ಹತ್ತಿರದಲ್ಲಿ ಇಟ್ಕೊತಾ ಇದ್ದೀನಿ. ಹೀಗೆ ಝೂಮ್ ಮಾಡಿಬಿಟ್ಟು ನೋಡಿ, ಜಸ್ಟ್ ಕಿತ್ತಳೆ ಹಣ್ಣು ಮಾತ್ರ ಕಾಣಿಸೋ ಥರ ಇಟ್ಕೊತಾ ಇದ್ದೀನಿ. ಇದನ್ನು ನಾವು ಚೆಂದ ಕಾಣೋ ಥರ ಯಾವುದಾದ್ರು ಒಂದು ಬೌಲಲ್ಲಿ ಇಟ್ಕೋಬೇಕು. ಹೀಗೆ ಬಿಡಿಸ್ತಾ ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದೂರದಲ್ಲಿ ಮತ್ತೆ ಕ್ಯಾಮ್ರಾನ ಇಡಬೇಕು. ದೂರದಿಂದ ತೆಗಿತಾ ಇರೋ ಥರ, ಸಿಪ್ಪೆ ತೆಗಿತಾ ಇರೋ ವಿಡಿಯೋ ಬರಬೇಕು. ಹೀಗೆ ದೂರದಿಂದ ಹತ್ತಿರದಿಂದ 2 ಥರ ನಾವು ಕ್ಯಾಚ್ ಮಾಡ್ಕೋಬೇಕು ವಿಡಿಯೋದಲ್ಲಿ. ಈಗ ಮತ್ತೆ ನಾವು ಕ್ಯಾಮ್ರಾನ ಹತ್ತಿರಕ್ಕೆ ಎತ್ಕೋಬೇಕು. ಥರ ನಾನು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮಗೆ ಆರೆಂಜ್ ಜ್ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ತೋರಿಸ್ತಾ ಇಲ್ಲ, ಎಡಿಟಿಂಗ್ ಮಾಡೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಹತ್ತಿರದಲ್ಲಿ ಒಂದು ಸರಿ ಕ್ಯಾಚ್ ಮಾಡ್ಕೋಬೇಕು ವಿಡಿಯೋನ. ಎಲ್ಲ ಈ ಹಣ್ಣನ್ನು ನಾನಿವಾಗ ಹೊರಗಡೆ ಅದನ್ನು ಲೇಯರ್ ತೆಗೆದುಬಿಟ್ಟು ಒಳಗಡೆ ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ಹೀಗೆ ಇಟ್ಕೊಂಡಿದ್ದೀನಿ.
ನೀಟಾಗಿ ಹೀಗೆ ನಾವು ವಿಡಿಯೋ ತಕ್ಕೋಬೇಕು. ಹೀಗೆ ಎಲ್ಲವನ್ನೂ ಒಂದು ಹತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಇದರಲ್ಲಿ ಫ್ರೂಟು, ಇನ್ನೊಂದು ಕಪ್ಪಲ್ಲಿ ಶುಗರು, ಒಂದು ವಾಟರ್ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸಲ್ಲಿ. ಹಾಗೆ ಮಿಕ್ಸಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಜ್ಯೂಸ್ ಮಾಡೋಣ. ಈಗ ನೋಡಿ, ನಾನಿವಾಗ ಇಷ್ಟು ಹತ್ತಿರದಿಂದ ಕ್ಯಾಚ್ ಮಾಡ್ತಾ ಇದ್ದೀನಿ ವಿಡಿಯೋನ. ಹೀಗೆ ನಾನು ಫ್ರೂಟ್ನ ಫಸ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಶುಗರ್ ತಗೊಂಡು ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ನಾನು ದೂರದಿಂದ ಸ್ವಲ್ಪ ವಿಡಿಯೋ ತೆಗೆದಿದ್ದೀನಲ್ವಾ, ಇದನ್ನ ಹೀಗೆ ಸ್ಟಾಪ್ ಮಾಡಿಬಿಟ್ಟು ಇನ್ನು ಹತ್ತಿರದಲ್ಲಿ ತಗೋಬೇಕು. ಇನ್ನ ಸ್ವಲ್ಪ ಬೆಂಡ್ ಮಾಡಿ ಹತ್ತಿರದಲ್ಲಿ ಝೂಮ್ ಆಗೋ ಥರ ಹೀಗೆ ವಿಡಿಯೋ ತಕ್ಕೋಬೇಕು. ನೆಕ್ಸ್ಟು ವಾಟರ್ ಸ್ವಲ್ಪ ನಾನು ವಾಟರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ವಾಟರ್ ಹಾಕ್ತಾನೆ ಕ್ಯಾಮ್ರಾನ ಹತ್ತಿರಕ್ಕೆ ಝೂಮ್ ಮಾಡ್ಕೋಬೇಕು. ಹಾಕ್ತಾನೆ ಕ್ಯಾಮ್ರಾನ ಹತ್ತಿರಕ್ಕೆ ಝೂಮ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ನಾನು ಇದನ್ನ ಕ್ಯಾಪ್ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಕ್ಯಾಮ್ರಾನ ದೂರದಲ್ಲಿಟ್ಟು ನಾವು ಬರೋ ಥರ ಕವರ್ ಮಾಡ್ಕೋಬೇಕು. ನಾವು ಮಿಕ್ಸಿ ಆನ್ ಮಾಡೋ ಥರ ಈಗ ಫಿಟ್ ಮಾಡ್ಕೋಬೇಕು. ಈಗ ನಾನು ಮಿಕ್ಸಿ ಹಾಕಿಟ್ಟಿದ್ದೀನಿ. ಜ್ಯೂಸ್ ರೆಡಿಯಾಗಿದೆ. ಆ್ಯಕ್ಚುಲಿ ಬೇರೆ ಜಾರಲ್ಲಿ ಹಾಕಬೇಕಾಗಿತ್ತು, ನಾನು ಈ ಜಾರಲ್ಲೇ ಮಾಡಿದ್ದೀನಿ. ಜ್ಯೂಸು ಸ್ವಲ್ಪ ಇರೋದ್ರಿಂದ ಇದಾಗಿದೆ ಜ್ಯೂಸು. ಹತ್ತಿರದಲ್ಲಿ ಒಂದ್ಸರಿ ಝೂಮ್ ಮಾಡ್ತಾಯಿದ್ದೀನಿ. ಹಾಗೆ ಹೇಗೆ ಅಂತ ನೋಡ್ಕೊಳ್ಳಿ. ಹೀಗೆ ಮಾಡಿಬಿಟ್ಟು ತಕ್ಕೊಂಡು ಆಮೇಲೆ ಮತ್ತೆ ನಾನು ಸ್ವಲ್ಪ ದೂರದಿಂದ ಕ್ಯಾಚ್ ಮಾಡ್ಕೊತೀನಿ. ಈಗ ಈ ಥರ ತಗೊಂಡ್ಬಿಟ್ಟು ಹತ್ತಿರದಲ್ಲಿ ನಾವು ಜ್ಯೂಸ್ ಹಾಕೋ ಥರ ದೂರದಿಂದ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೋಬೇಕು. ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಕ್ಯಾಮ್ರಾನ ಹತ್ತಿರಕ್ಕೆ ತಗೋಬೇಕು. ಹೀಗೆ ಹತ್ತಿರದಲ್ಲಿ ಇಟ್ಕೊಂಡು ಜ್ಯೂಸನ್ನ ಹಾಕಿ ಮತ್ತೆ ಸ್ವಲ್ಪ ಫುಲ್ ಕವರ್ ಆಗೋ ಥರ ವಿಡಿಯೋನ ಕ್ಯಾಮ್ರಾನ ಇಟ್ಕೋಬೇಕು. ಈಗ ಜ್ಯೂಸ್ ರೆಡಿಯಾಗಿದೆ. ಈಗ ನಮ್ಮದು ಆರೆಂಜ್ ಜ್ಯೂಸ್ ರೆಡಿಯಾಗಿದೆ. ಇದನ್ನು ಹೇಗೆ ಎಡಿಟ್ ಮಾಡ್ತೀನಿ ಅನ್ನೋದನ್ನು ಲಾಸ್ಟಲ್ಲಿ ಔಟ್ಪುಟ್ ತೋರಿಸಿರ್ತೀನಿ. ಈಗ ನೋಡ್ಕೊಳ್ಳಿ. ತಾಗು ಕುಡಿ, ನೀನು ಅಲ್ಲೇ ಕುಡಿ, ಸ್ವಲ್ಪ ಕುಡಿ. ಯಾಕೆ ಬೇಡ ನಿನಗೆ? ದಿಗುರ ನೋಡಿದ್ರಲ್ವಾ ಜ್ಯೂಸ್ನ ಹೇಗೆ ಎಡಿಟ್ ಮಾಡೋದು, ಜ್ಯೂಸ್ ಮಾಡಿಬಿಟ್ಟು ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಬಿಟ್ಟು.
ಹೀಗೇ ಸಿಂಪಲಾಗಿ ಮಾಡೋದಕ್ಕೆ ತುಂಬ ಕಷ್ಟನೇ, ಎಡಿಟ್ ಎಲ್ಲ ಆದಮೇಲೆ ನೋಡೋಕ್ಕೆ ಮಾತ್ರ ಸಿಂಪಲಾಗಿ ಕಾಣಿಸುತ್ತೆ. ಇಷ್ಟೊಂದಿದೆ, ಇಷ್ಟು ಮಾಡ್ಕೊಂಡ್ರೆ ನಿಮಗೆ ಒಳ್ಳೆಯದು. ನೋಡಿ ಕಲ್ತ್ಕೊಳ್ಳಿ. ಹೇಗೆ ಅನಿಸ್ತು ವಿಡಿಯೋ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಮುಂದೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ರೆ ನೆಕ್ಸ್ಟು ನಾವು ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಬಾಯ್ ಬಾಯ್. ಬೇಕಾ ಬಾ ಕಡೆಯಿಂದ ಮೈಕ್ ಚಾರ್ಜ್ ಹಾಕೋಬೇಕು. ಚಾರ್ಜ್ ಹಾಕೋದು ಇವತ್ತೊಂದು ದಿನ ಮಾಡಿ. ಹೇಗಿದೆ ಚಿನ್ನ? ಬಾ ಕುಡಿ ಬಾ ಇನ್ನೊಂದು ಸ್ವಲ್ಪ. ಒದ್ದಾನಿಕೋ ಈ ಎಡಿಟಿಂಗ್ನ ಯಾವ ಆ್ಯಪಲ್ಲಿ ಮಾಡೋದು, ಹೇಗೆ ಮಾಡೋದು ಅಂತ ಹೇಳಿ ನೀವು ತಿಳ್ಕೊಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಆ್ಯಪಲ್ಲಿ ಎಡಿಟ್ ಮಾಡಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ.